ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ತೆಂಗಿನಕಾಯಿ ಚಿಪ್ಪನ್ನು ಉಪಯೋಗಿಸ್ಕೊಂಡು ತಾಮ್ರ, ಹಿತ್ತಾಳಿ, ಬೆಳ್ಳಿ ಪ್ರತಿಯೊಂದು ಸಾಮಾನನ್ನು ಪಳಪಳ ಅಂತ ಹೊಳೆಯೋ ರೀತಿಯಲ್ಲಿ ಯಾವ ರೀತಿ ವಾಶ್ ಮಾಡಬೇಕಂತ ಹೇಳಿಕೊಡ್ತಾ ಇದ್ದೀನಿ. ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ, ಖಂಡಿತ ನಿಮಗೆ ನಂಬೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುವಂಥ ಟಿಪ್ಸನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನೀವೇ ನನಗೆ ಕಮೆಂಟನ್ನು ಹಾಕ್ತೀರಾ, ತುಂಬಾ ಅದ್ಭುತವಾಗಿರುವಂಥ ಟಿಪ್ಸನ್ನು ಹೇಳ್ಕೊಟ್ಟಿದ್ದೀರಾ ಅಂದ್ಬಿಟ್ಟು. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸ್ಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗಲಿ. ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ ತೆಂಗಿನಕಾಯಿ ಚಿಪ್ಪನ್ನು ತಗೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಯಾವಾಗಲೂ ತೆಂಗಿನಕಾಯಿನ ತಗೊಂಡಾಗ ತೆಂಗಿನಕಾಯಿ ಚಿಪ್ ಏನಿರುತ್ತಲ್ಲ ಅದನ್ನು ಹೊರಗೆ ಬಿಸಾಕೋದಿಲ್ಲ. ಇದನ್ನ ಒಂದು ಬ್ಯಾಗಲ್ಲಿ ಸ್ಟೋರ್ ಮಾಡ್ತೀನಿ. ಸೊ ನನಗೆ ಯಾವಾಗ ಬೇಕಲ್ಲ ಆವಾಗ ನಾನು ಯೂಸ್ ಮಾಡ್ಕೋತಾ ಇರ್ತೀನಿ. ಸೊ ನೀವು ಕೂಡ ಈ ವಿಡಿಯೋ ನೋಡಿದ ಮೇಲೆ ಖಂಡಿತ ತೆಂಗಿನಕಾಯಿ ಚಿಪ್ಪು ಬಿಸಾಕೋದಿಲ್ಲ, ಅದು ನನಗೆ ಗ್ಯಾರಂಟಿ ಇದೆ. ನಂತರ ನಾನಿಲ್ಲಿ ತೆಂಗಿನಕಾಯಿ ಚಿಪ್ಪನ್ನು ಸ್ವಲ್ಪ ಮಾತ್ರ ಇಲ್ಲಿ ಸುಡ್ತಾ ಇದ್ದೀನಿ. ಈ ರೀತಿಯಾಗಿ ಗ್ಯಾಸ್ ಮೇಲೆ ಸುಡ್ಬೋದು. ನೀವು ನಿಮ್ಮ ಮನೇಲಿ ಒಲೆ ಇದ್ದರೆ ಒಲೆಯಲ್ಲಿ ಕೂಡ ಸುಡ್ಬೋದು. ಸೊ ಒಲೆ ಇದ್ದರೆ ಯಾಕೆ, ಇಡ್ಲಿನೇ ಬರುತ್ತೆ ಕಟ್ಗೆದು, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸಿಟಿ ಕಡೆ ಎಲ್ಲ ಜಾಸ್ತಿ ಒಲೆ ಯೂಸ್ ಮಾಡಲ್ಲ, ಒಲೆ ಯಾರೂ ಹಚ್ಚೋದಿಲ್ಲ. ಹಾಗಾಗಿ ನಾವಿಲ್ಲಿ ತೆಂಗಿನಕಾಯಿ ಚಿಪ್ಪನ್ನು ಉಪಯೋಗಿಸ್ಕೋತಾ ಇದ್ದೀವಿ. ಸೊ ತೆಂಗಿನಕಾಯಿ ಚಿಪ್ಪನ್ನು ಚೆನ್ನಾಗಿ ಇದನ್ನು ಸುಡ್ಕೋಬೇಕು. ನಾನಿಲ್ಲಿ ಒಂದು ತೆಂಗಿನಕಾಯಿದು ಚಿಪ್ ಮಾತ್ರ ಸುಡ್ತಾ ಇದ್ದೀನಿ. ನೀವು ಬೇಕಂದರೆ ಜಾಸ್ತಿ ಕೂಡ ಸುಟ್ಟಿ ಇಟ್ಕೋಬೋದು. ನೋಡಿ, ಈ ರೀತಿ ಚೆನ್ನಾಗಿ ಇದು ಉರಿಬೇಕು. ಈ ರೀತಿ ಉರಿದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಇದೀಗ ನಾವು ಹೊರಗಡೆ ಇಡಬೇಕು ಫ್ರೆಂಡ್ಸ್. ಯಾಕಂದರೆ ಗ್ಯಾಸ್ ಮೇಲೆ ಇಡೋದು ಕೂಡ ಡೇಂಜರು. ಅದಕ್ಕೋಸ್ಕರ ನಾನಿಲ್ಲಿ ಈ ರೀತಿ ಉರಿ ಹತ್ತಿದ ತಕ್ಷಣವೇ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಹೊರಗಡೆ ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈಗ ಇದು ಉರಿಯನ್ನು ನಾನು ಹೊರಗಡೆ ಇಟ್ಟಿದ್ದೀನಿ. ಇದು ಉರಿದು ಪೂರ್ತಿ ತಣ್ಣಗಾಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಹಾಗೆ ಬಿಡಬೇಕು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಉರಿ ಎಲ್ಲ ಕಡಿಮೆ ಆಗಿದೆ. ಸೊ ಕೆಂಡ ರೀತಿಯಲ್ಲಿ ಇದು ಕಾಣ್ತಾ ಇದೆ. ಸೊ ನಾವು ಇಡ್ಲಿ ಕೂಡ ಅಂತೀವಿ. ಸೊ ಈಗ ನೀರನ್ನು ಹಾಕಿ ಇದನ್ನು ತಣ್ಣಗೆ ಮಾಡಿಕೊಂಡು ಸ್ವಲ್ಪ ಒಣಗಿಸ್ಕೋಬೇಕು. ಸೊ ಯಾಕಂದರೆ ಇದು ಬಿಟ್ಟರೆ ನಾವು ಬೂದಿ ಆಗಿಬಿಡುತ್ತೆ ಇದು. ಅದಕ್ಕೋಸ್ಕರ ನಮಗಿಲ್ಲಿ ಇಡ್ಲಿ ಬೇಕು, ಕೆಂಡ ಅಂತೀವಲ್ಲ ಇಡ್ಲಿ, ಅದು ಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ನೀರು ಜಾಸ್ತಿ ಆಯಿತು, ನೀರನ್ನು ಸಪ್ರೇಟನ್ನು ಮಾಡಿಕೊಂಡು ಸ್ವಲ್ಪ ಒಣಗಿಸ್ಕೊಂಡೆ. ಈ ರೀತಿ ಇದನ್ನು ನಾವು ಒಣಗಿಸ್ಕೋಬೇಕು. ನಿಮ್ಮ ಮನೆಯಲ್ಲಿ ಒಲೆ ಹಚ್ತಾ ಇದ್ದರೆ ನೀವು ಇಡ್ಲಿಯಿಂದ ಕೂಡ ಮಾಡ್ಕೋಬೋದು. ಸೊ ಇದನ್ನು ಈಗ ನಾನಿಲ್ಲಿ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಈ ರೀತಿ ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ಎಷ್ಟಾಗುತ್ತಲ್ಲ ಅಷ್ಟು ನುಣ್ಣಗೆ ಪೌಡರನ್ನಾಗಿ ಇದನ್ನ ಮಾಡ್ಕೋಬೇಕು. ನೀವು ಜಾಸ್ತಿ ಕೂಡ ಮಾಡಿಕೊಂಡು ಸ್ಟೋರ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ವಿಡಿಯೋಗೋಸ್ಕರ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಕೇವಲ 1 ಸ್ಪೂನ್ ಆಗೋಷ್ಟು ಪೌಡರನ್ನು ನಾನು ಇದರಲ್ಲಿ ತಗೋತಾ ಇದ್ದೀನಿ. ಇದರಲ್ಲಿ ನಂತರ ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಉಪ್ಪು, ಆ ಸಣ್ಣ ಉಪ್ಪನ್ನು ನಾವು ಇದಕ್ಕೆ ಸೇರಿಸ್ಕೋಬೇಕು, ಅರ್ಧ ಚಮಚದಷ್ಟು. ನಂತರ ನಾನಿಲ್ಲಿ 1 ಚಮಚದಷ್ಟು ವೆನಿಗರನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ವೆನಿಗರ್ ಇಲ್ಲಪ್ಪ ಅಂದರೆ ನೀವು ಲಿಂಬೆ ಹಣ್ಣಿನ ರಸವನ್ನು ಕೂಡ ಇದಕ್ಕೆ ಸೇರಿಸ್ಕೋಬೋದು. ಸೊ ಲಿಂಬೆ ಹಣ್ಣಿನ ರಸದಕ್ಕಿಂತ ವೆನಿಗರನ್ನು ಒಂದು ಸತಿ ಮನೇಲಿ ತಂದಿಟ್ಟರೆ ಸಾಕು ಫ್ರೆಂಡ್ಸ್. ಯಾವಾಗ ಬೇಕು ಆವಾಗ ಯೂಸ್ ಆಗುತ್ತೆ, ಅಡುಗೆಗೂ ಯೂಸ್ ಆಗುತ್ತೆ, ಉಪ್ಪಿನಕಾಯಿ ಹಾಕೋಕ್ಕೆ ಯೂಸ್ ಆಗುತ್ತೆ, ಹಾಗೆ ಚಿಕ್ಕ ಪುಟ್ಟ ಮನೆ ಕೆಲಸದಲ್ಲಿ ಕೂಡ ಯೂಸ್ ಆಗುತ್ತೆ. ನೋಡ್ತಾ ಇರ್ಬೋದು, ನಾನು ಒಂದಿಲ್ಲಿ ಪಾತ್ರೆಯನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ದೇವ್ರ ಸಾಮಾನು ಕೂಡ ಇದರಿಂದ ವಾಶ್ ಮಾಡ್ಬೋದು. ಹಿತ್ತಾಳಿ, ತಾಮ್ರ, ಬೆಳ್ಳಿ, ಸಿಲ್ವರ್ ಕಲರ್ ಪ್ಲೇಟು, ಹಾಗೆ ಪ್ರತಿಯೊಂದು ಕೂಡ ನೀವು ಇದರಿಂದ ವಾಶ್ ಮಾಡ್ಬೋದು. ಎಂಥ ಕಲೆ ಇದ್ರೂ ಕೂಡ ಇದು ತುಂಬ ಚೆನ್ನಾಗಿ ಕ್ಲೀನಿಂಗ್ ಆಗುತ್ತೆ. ನಾನು ಇಲ್ಲಿಗ ನಿಮಗೆ ಕೈಲಿಂದ ಸ್ಪ್ರೆಡ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಪಾತ್ರೆ ಎಲ್ಲ ವಾಶ್ ಮಾಡ್ತೀವಲ್ಲ ಅದೇ ರೀತಿ ಸ್ಟೀಲ್ ಕಾತಿನೋ ಅಥವಾ ನಾರ್ಮಲ್ ಆಗಿ ಪಾಕೆಟೋ ಏನಾದರೂ ತೊಗೊಂಡು ಕೂಡ ವಾಶ್ ಮಾಡ್ಕೋಬೋದು. ನಾನಿಲ್ಲಿ ವಿಡಿಯೋಗೋಸ್ಕರ ಅರ್ಧ ಮಾತ್ರ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ವೆನಿಗರ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಇಲ್ಲಿ ಕ್ಲೀನ್ ಆಗುತ್ತೆ. ಲಿಂಬೆ ಹಣ್ಣು ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದ್ದು ಕ್ಲೀನ್ ಆಗಿದೆ ಅಂದ್ಬಿಟ್ಟು. ಫ್ರೆಂಡ್ಸ್, ನಾವು ಹೊರಗಡೆಯಿಂದ ತುಂಬಾ ದುಬಾರಿ ಬೆಲೆಯಲ್ಲಿ ಸಿಗುವಂಥ ಪಿತಾಂಬರು ಆಗಲಿ, ಬೇರೆ ಪೌಡರು, ಲಿಕ್ವಿಡು ಅದು ಇದು ತರೋದಕ್ಕಿಂತ ಮನೆಯಲ್ಲಿ ತೆಂಗಿನಕಾಯಿ ಚಿಪ್ಪನ್ನು ಉಪಯೋಗಿಸ್ಕೊಂಡು ನಾವು ತುಂಬಾ ಈಸಿಯಾಗಿ ಪ್ರತಿಯೊಂದು ಪಾತ್ರೆಯನ್ನು ಕ್ಲೀನ್ ಮಾಡ್ಬೋದು. ಹಾಗೆ ನಿಮಗೆ ಇಲ್ಲಿ ನಾನು ಬೆಳ್ಳಿ ಸಾಮಾನು ಕೂಡ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನನ್ನ ಮಗಂದು ಚಿಕ್ಕವನಿದ್ದಾಗ ನಾನು ಅವನಿಗೆ ಊಟಕ್ಕಂತ ತಗೊಂಡಿದ್ದೆ. ಸೊ ಇದು ತುಂಬ ದಿನ ಆಗಿತ್ತು, ನಾನು ಹೊರಗಡೆನೇ ತೆಗೆದಿರಲಿಲ್ಲ. ಸೊ ವರಲಕ್ಷ್ಮಿ ಪೂಜೆಗೆ ಮಾತ್ರ ನಾನು ಇದನ್ನು ಹೊರಗಡೆ ವಾಶ್ ಮಾಡೋಕ್ಕೆ ತೆಗಿತೀನಿ. ಸೊ ಈಗೇನು ವರಲಕ್ಷ್ಮಿ ಪೂಜೆ ಬಂತಲ್ವಾ, ನೀವು ನೋಡ್ತಾ ಇರ್ಬೋದು. ಸೊ ಇದು 1 ವರ್ಷ ಆಗಿತ್ತು, ನಾನು ಹೊರಗಡೆ ತೆಗೆದಿರಲಿಲ್ಲ, ತುಂಬಾ ಗಲೀಜಾಗಿತ್ತು ಇದು ಕೂಡ. ಹಾಗಾಗಿ ಇದನ್ನು ಕೂಡ ನಿಮಗೆ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಬೆಳ್ಳಿ ಕೂಡ ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳೆಯುತ್ತೆ.
ಫ್ರೆಂಡ್ಸ್, ನೀವು ಹೇಳ್ಬೋದು ತೆಂಗಿನ ಚಿಪ್ಪು ಮನೆಯಲ್ಲಿ ಸಿಗುತ್ತೆ, ವೆನಿಗರನ್ನು ನಾವು ಎಲ್ಲಿಂದ ತರಬೇಕು, ಇದರ ದುಡ್ಡು ಹಾಕಬೇಕಲ್ವಾ ಅನ್ಬೋದು. ಸೊ ವೆನಿಗರ್ಗೆ ಜಾಸ್ತಿ ದುಡ್ಡು ಅಲ್ಲ ಫ್ರೆಂಡ್ಸ್, ಕೇವಲ 30 ರೂಪಾಯಿ ಕೊಟ್ಟರೆ ಅರ್ಧ ಲೀಟ್ರು ವೆನಿಗರ್ ಬರುತ್ತೆ. ನೀವು ತುಂಬ ಚೆನ್ನಾಗಿದ್ದಾನೆ 1-2 ವರ್ಷವರೆಗೂ ಸ್ಟೋರ್ ಮಾಡ್ಬೋದು. ಜಾಸ್ತಿ ಏನು ವೆನಿಗರನ್ನು ಯೂಸ್ ಮಾಡೋದಿಲ್ಲ, ಕೇವಲ 1-2 ಚಮಚದಷ್ಟು ವೆನಿಗರನ್ನು ಹಾಕಿದರೆ ಸಾಕಾಗುತ್ತೆ. ಹಾಗೆ ವೆನಿಗರನ್ನು ನಾವು ಅಡುಗೆಗೆ ಕೂಡ ಯೂಸ್ ಮಾಡ್ತೀವಿ. ಅನ್ನ ಬಿಡಿ ಬಿಡಿ ಹಾಕಬೇಕಂದ್ರೆ ಸೊ ಅನ್ನ ಕುದಿಯುವಾಗ 1-2 ಹನಿಯಷ್ಟು ವೆನಿಗರನ್ನು ಹಾಕಿದರೆ ಸಾಕು, ಅನ್ನ ತುಂಬ ಚೆನ್ನಾಗಿ ಬಿಡಿ ಬಿಡಿ ಆಗುತ್ತೆ. ಹಾಗೆ ಉಪ್ಪಿನಕಾಯಿ ಕೂಡ ಕೆಡಬಾರ್ದು ಅಂದರೆ 1-2 ಡ್ರಾಪ್ಸ್ ಅಷ್ಟು ವೆನಿಗರನ್ನು ಸೇರಿಸಿದರೆ 10 ವರ್ಷ ಆದರೂ ಕೂಡ ನಿಮ್ಮದು ಉಪ್ಪಿನಕಾಯಿಯಲ್ಲಿ ಕೆಡೋದಿಲ್ಲ. ತುಂಬ ವೆನಿಗರು ಅಡುಗೆಗೆಲ್ಲ ಯೂಸ್ ಮಾಡ್ತಾರೆ. ನಂತರ ನಾನಿಲ್ಲಿ ಟೈಲ್ಸ್ ಕೂಡ ನಿಮಗೆ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಟೈಲ್ಸು. ನಮ್ಮ ಅಡುಗೆ ಮನೆ ಟೈಲ್ಸ್ ಏನಿದೆಲ್ಲ ತುಂಬ ಎಣ್ಣೆ ಜಿಡ್ಡು. ಸೊ ಹಾಗಾಗಿ ನಾನು ನಿಮಗೆ ಇದು ಕೂಡ ಇವತ್ತು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು 2 ಟೈಲ್ಸು ಸೇಮ್ ಆಗಿದೆ. ಸೊ ಒಂದು ಮಾತ್ರ ನಿಮಗೆ ಇಲ್ಲಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಎಣ್ಣೆ ಜಿಡ್ಡಿದೆ ಅಂದ್ಬಿಟ್ಟು. ಸೊ ಈ ರೀತಿ ಎಣ್ಣೆ ಜಿಡ್ಡಿದ್ರೂ ಕೂಡ ಹೋಗುತ್ತೆ ಫ್ರೆಂಡ್ಸ್. ಸೊ ನೀವು ಇದನ್ನು ವೆನಿಗರ್ ಜೊತೆನೇ ಮಿಕ್ಸ್ ಮಾಡಿರ್ತೀರಲ್ವ, ಅದನ್ನು ಚೆನ್ನಾಗಿ ತೊಗೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಒಂದು ಕಾತಿ ಅಥವಾ ಸ್ಟೀಲ್ ಕಾತಿ ಸಿಗುತ್ತೆ ನೋಡಿ, ಅದರಿಂದ ಸ್ಪ್ರೆಡ್ ಮಾಡಿ ಇನ್ನೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ನಾನಿಲ್ಲಿ 1-2 ನಿಮಿಷ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ನೀವು ನೀರನ್ನು ಹಾಕಿ ಕೂಡ ವಾಶ್ ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ಒಂದು ಹಸಿಯಾಗಿರುವಂಥ ಬಟ್ಟೆಯನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಒರೆಸ್ಕೊಳ್ಳಿ. ಮತ್ತೆ ಬೇಕಂದರೆ ನೀವು ಸೋಪನ್ನು ಹಚ್ಚಿಬಿಟ್ಟು ಮತ್ತೆ ಇದ್ರ ಮೇಲೆ ವಾಶ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾವು ವಿಡಿಯೋದಲ್ಲಿ ತೋರಿಸೋಗೋಸ್ಕರ ಹಾಗೆ ಒಂದು ಒದ್ದೆ ಬಟ್ಟೆಯನ್ನು ತೊಗೊಂಡ್ಬಿಟ್ಟು ಒರೆಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಈ ಟೈಲ್ಸ್ಗೆ ಹಾಗೆ ಅದರ ಪಕ್ಕದಲ್ಲಿರುವಂಥ ಟೈಲ್ಸ್ಗೆ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂದ್ಬಿಟ್ಟು. ಫ್ರೆಂಡ್ಸ್, ಕೇವಲ ವೆನಿಗರು ನಂತರ ತೆಂಗಿನ ಚಿಪ್ಪನ್ನು ಹಾಕಿ ನಾವು ಇದನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಬೋದು. ಬಾತ್ರೂಮ್ ಕ್ಲೀನ್ ಮಾಡ್ಬೋದು, ಟೈಲ್ಸು ಪ್ರತಿಯೊಂದು ಕೂಡ ಕ್ಲೀನ್ ಮಾಡ್ಬೋದು. ನೋಡಿದ್ರೆಲ್ಲ ಎಷ್ಟು ಯೂಸ್ಫುಲ್ ಆಗುತ್ತೆ ನಮ್ಮ ತೆಂಗಿನಕಾಯಿ ಚಿಪ್ಪು ಅಂದ್ಬಿಟ್ಟು. ಇನ್ಮೇಲೆ ನೀವು ಕೂಡ ಬಿಸಾಕಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್, ಈ ತೆಂಗಿನಕಾಯಿ ಚಿಪ್ಪನ್ನು ಉಪಯೋಗಿಸ್ಕೊಳ್ಳಿ. ಈ ರೀತಿ ಪೌಡರ್ ಮಾಡಿಬಿಟ್ಟು ನೀವು ಸ್ಟೋರ್ ಮಾಡ್ಬೋದು. ನಿಮ್ಗೆ ಯಾವಾಗ ಬೇಕಲ್ಲ ಆವಾಗ ನೀವು ತೊಗೊಂಡ್ಬಿಟ್ಟು ಇದನ್ನು ಯೂಸ್ ಮಾಡ್ಬೋದು. ನಾನು ಕೂಡ ಈ ರೀತಿ ಜಾಸ್ತಿನೇ ಮಾಡಿಬಿಟ್ಟು ಒಂದು ಕಂಟೈನರ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀನಿ. ನಂತರ ಇಲ್ಲಿ ತೆಂಗಿನಕಾಯಿ ಚಿಪ್ಪು ಏನಾದರೂ ಈ ರೀತಿ ರೌಂಡಾಗಿ ಕಟ್ಟಾದರೆ ಸೊ ಇದರಲ್ಲಿ ನೀವು ಟೀ ಮಾಡ್ಕೋಬೋದು, ಇಲ್ಲಪ್ಪ ಅಂದರೆ ಇಡ್ಲಿ ಕೂಡ ಮಾಡ್ಕೋಬೋದು. ನಾನಿವತ್ತು ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಇಡ್ಲಿ ಆಗುತ್ತೆ ದೊಡ್ಡದಾಗಿ. ಸೊ ಆದರೆ ಇದು ತುಂಬ ಹೊತ್ತು ಕುಕ್ ಮಾಡಬೇಕು, ಬೇಗನೆ ಇದು ಕುಕ್ ಆಗೋದಿಲ್ಲ. ಯಾಕಂದರೆ ಜಾಸ್ತಿ ಇದರಲ್ಲಿ ಹಿಟ್ಟು ಹಾಕಿರೋ ಕಾರಣಕ್ಕೆ ಇದು ಬೇಗ ಕುಕ್ ಆಗೋದಿಲ್ಲ. ಒಂದು 25 ನಿಮಿಷ ಮಾತ್ರ ನಾವು ಕುಕ್ ಮಾಡಲೇಬೇಕು. ನಾಳೆ ಒಂದು 25 ನಿಮಿಷ ಕುಕ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನಮ್ಮದಿಲ್ಲಿ ಬಟ್ಲು ರೀತಿಯಲ್ಲಿ ಇಡ್ಲಿ ಆಗಿದೆ ಅಂದ್ಬಿಟ್ಟು. ಫ್ರೆಂಡ್ಸ್, ಈ ತೆಂಗಿನಕಾಯಿ ಚಿಪ್ಲಿಂದ ನಾವು ಮೆಹಂದಿ ಕೂಡ ಹಾಕ್ಬೋದು. ತುಂಬಾ ಈಸಿಯಾಗಿ ನಾವು ಮೆಹಂದಿಯನ್ನು ಮನೆಯಲ್ಲೇ ರೆಡಿ ಮಾಡ್ಬೋದು. ಫ್ರೆಂಡ್ಸ್, ನಾವು ಮೆಹಂದಿ ಹಚ್ಚಿದ ತಕ್ಷಣವೇ ನಾವು ಕೈಯನ್ನು ವಾಶ್ ಮಾಡಿಕೊಂಡ್ರೆ ಸಾಕು, ನಮ್ಮ ಕೈ ತುಂಬ ಚೆನ್ನಾಗಿ ಕೆಂಪಗಾಗುತ್ತೆ. ನೀವು ನೋಡ್ತಾ ಇರ್ಬೋದು ಮೆಹಂದಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನನ್ನ ಕೈಯಲ್ಲಿ ಅಂದ್ಬಿಟ್ಟು. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಈ ರೀತಿ ಮೆಹಂದಿಯನ್ನು ನಾವು ಯಾವ ರೀತಿ ರೆಡಿ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಮಿಸ್ ಮಾಡ್ದೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ತೆಂಗಿನಕಾಯಿ ಚಿಪ್ಪನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಮೆಹಂದಿ ಹಾಕೋದಂತ ತೋರಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.